ಕನ್ಯಾ ರಾಶಿಯ ಜನರೇ, ಮುಂಬರುವ ಮೇ 10, 11, 12 ಮತ್ತು 13 ಈ ದಿನಾಂಕಗಳು ಅತಿ ಸಾಮಾನ್ಯವಾದವುಗಳಲ್ಲ. ನಿಮ್ಮ ಬದುಕಿನಲ್ಲಿ ಸೌಭಾಗ್ಯದ ಕಿಟಕಿಗಳು ಅನಿರೀಕ್ಷಿತವಾಗಿ ತೆರೆದುಕೊಳ್ಳುವ ಸುಸಮಯ ಈಗ ಎದುರಾಗಿದೆ. ನೀವು ಅದೆಷ್ಟೇ ಶ್ರಮವಹಿಸಿದರೂ ಯಶಸ್ಸು ಸಿಗುತ್ತಿಲ್ಲವೆಂದು ಬೇಸರದಲ್ಲಿದ್ದೀರಾ? ಮನಸ್ಸಿನ ಒಳಗೆ ಯಾರೊಂದಿಗೂ ಹಂಚಿಕೊಳ್ಳಲಾಗದಂತಹ ಅತಿಯಾದ ತಳಮಳ ನಿಮಗಿದೆಯೇ? ಹಣಕಾಸು, ಉದ್ಯೋಗ, ಮನೆ ಅಥವಾ ಆರೋಗ್ಯದ ವಿಚಾರದಲ್ಲಿ ಯಾವುದಾದರೂ ಸಮಸ್ಯೆಯಿಂದ ನೀವು ಬಳಲುತ್ತಿದ್ದೀರಾ? ಹಾಗಿದ್ದರೆ ದಯವಿಟ್ಟು ಈ ಮಾಹಿತಿಯನ್ನು ಕೊನೆಯ ತನಕ ತಿಳಿಯಲು ಮರೆಯದಿರಿ. ಏಕೆಂದರೆ ಈ 4 ದಿವಸಗಳ ಕಾಲ ಗ್ರಹಗತಿಗಳ ಸಂಚಾರವು ಕನ್ಯಾ ರಾಶಿಯವರಿಗೆ ಅತ್ಯಂತ ಪ್ರಮುಖವಾದ ಸ್ಥಿತ್ಯಂತರಗಳನ್ನು ಸೂಚಿಸುತ್ತಿದೆ. ಪ್ರಮುಖವಾಗಿ ಬುಧ ಗ್ರಹದ ಸಂಚಾರದ ಪ್ರಭಾವದಿಂದಾಗಿ ನಿಮ್ಮ ಜೀವನದಲ್ಲಿ ಅಚ್ಚರಿಯ ಬೆಳವಣಿಗೆಗಳು ಉಂಟಾಗಲಿವೆ. ಯಾರೋ ಹಳೆಯ ವ್ಯಕ್ತಿಗಳು ನಿಮ್ಮ ಜೀವನಕ್ಕೆ ಮರಳಿ ಬರಬಹುದು. ಬಹಳ ದಿನಗಳಿಂದ ಕಾಯುತ್ತಿದ್ದ ದೂರವಾಣಿ ಕರೆ ಬರಬಹುದು. ಅಡೆತಡೆಯಾಗಿದ್ದ ಹಣದ ಹರಿವು ಸುಗಮವಾಗಬಹುದು. ವೃತ್ತಿ ಬದುಕಿನಲ್ಲಿ ಗೌರವದ ಜೊತೆಗೆ ಅಭಿವೃದ್ಧಿ ಕಾಣಬಹುದು. ಕೆಲವರಿಗೆ ಅಂತಾರಾಷ್ಟ್ರೀಯ ಮಟ್ಟದ ಅವಕಾಶಗಳು ಸಹ ಒದಗಿ ಬರುವ ಲಕ್ಷಣಗಳಿವೆ. ಆದರೆ ಈ 4 ದಿನಗಳ ಅವಧಿಯಲ್ಲಿ ನೀವು ಮಾಡುವ ಒಂದು ಪುಟ್ಟ ತಪ್ಪು ಕೂಡ ನಿಮ್ಮ ಸೌಭಾಗ್ಯವನ್ನು ಮುಂದಕ್ಕೆ ಹಾಕುವ ಅಪಾಯವಿರುತ್ತದೆ. ಅದಕ್ಕಾಗಿಯೇ ಈ ಮಾಹಿತಿಯಲ್ಲಿ ನಾನು ವಿವರಿಸಲಿರುವ ಪ್ರತಿಯೊಂದು ಸಂಗತಿಯೂ ಕೂಡ ಅತಿ ಮುಖ್ಯವಾದುದು. ನೀವು ಯಾವ ದಿನದಂದು ಯಾವ ಕೆಲಸವನ್ನು ಕೈಗೊಳ್ಳಬೇಕು, ಯಾವ ಬಣ್ಣವು ನಿಮ್ಮ ಅದೃಷ್ಟವನ್ನು ವೃದ್ಧಿಸುತ್ತದೆ, ನೀವು ಯಾರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕು ಮತ್ತು ಯಾರಿಂದ ಅಂತರ ಕಾಯ್ದುಕೊಳ್ಳಬೇಕು, ನೀವು ಯಾವ ಗುಡಿಗೆ ಭೇಟಿ ನೀಡಿದರೆ ಉತ್ತಮ ಫಲಿತಾಂಶಗಳು ಪ್ರಾಪ್ತಿಯಾಗುತ್ತವೆ, ಯಾವ ಸಣ್ಣ ಪರಿಹಾರವು ನಿಮ್ಮ ಆರ್ಥಿಕ ಇಕ್ಕಟ್ಟುಗಳನ್ನು ನೀಗಿಸುತ್ತದೆ ಎಂಬ ಬಗ್ಗೆ ನಾನು ವಿವರವಾಗಿ ಹಂಚಿಕೊಳ್ಳಲಿದ್ದೇನೆ. ವಿಶೇಷವಾಗಿ ಮಾಹಿತಿಯ ಅಂತ್ಯದಲ್ಲಿ ತಿಳಿಸಿರುವ ಆ ವಿಶೇಷ ಪರಿಹಾರವು ಕನ್ಯಾ ರಾಶಿಯವರ ಬದುಕಿನಲ್ಲಿ ಚಮತ್ಕಾರಿಕ ಬದಲಾವಣೆಯನ್ನು ಉಂಟುಮಾಡಬಲ್ಲದು. ಅದಕ್ಕಾಗಿಯೇ ಕನ್ಯಾ ರಾಶಿಯವರು ಈ ವಿಚಾರಗಳನ್ನು ಅರ್ಧಕ್ಕೆ ಬಿಡದೆ ಪೂರ್ತಿಯಾಗಿ ಗಮನಿಸಬೇಕು. ಏಕೆಂದರೆ ಬರಲಿರುವ 4 ದಿನಗಳು ನಿಮ್ಮ ಬದುಕಿನ ಪಥವನ್ನೇ ಬದಲಾಯಿಸುವ ಶಕ್ತಿಯನ್ನು ಹೊಂದಿವೆ. ಕನ್ಯಾ ರಾಶಿಯವರು ಹೊರಗಿನಿಂದ ನೋಡಲು ಬಹಳ ಶಾಂತವಾಗಿ ಕಂಡರೂ ಸಹ ಅವರ ಅಂತರಂಗದಲ್ಲಿ ಸದಾ ನೂರಾರು ವಿಚಾರಗಳು ಸುಳಿದಾಡುತ್ತಿರುತ್ತವೆ. ಈ ರಾಶಿಯವರಿಗೆ ಪ್ರತಿಯೊಂದು ಚಿಕ್ಕ ವಿಷಯವೂ ಕೂಡ ದೊಡ್ಡದಾಗಿ ಕಾಣುವ ಸಾಧ್ಯತೆ ಇರುತ್ತದೆ. ಇವರು ಯಾರಿಗಾದರೂ ಒಂದು ಮಾತನ್ನು ಹೊರಹಾಕುವ ಮೊದಲು 10 ಬಾರಿ ಚಿಂತನೆ ನಡೆಸುತ್ತಾರೆ. ಇತರರಿಗೆ ಯಾವುದೇ ರೀತಿಯ ತೊಂದರೆ ನೀಡಬಾರದೆಂದು ಬಯಸುವ ವಿಶಾಲ ಮನಸ್ಸು ಇವರದು. ಇದೇ ಕಾರಣಕ್ಕೆ ಬಹಳಷ್ಟು ಜನರು ಕನ್ಯಾ ರಾಶಿಯವರನ್ನು ವಿಶ್ವಾಸದಿಂದ ಕಾಣುತ್ತಾರೆ. ತಮ್ಮ ಮನೆಗೆ ಎಂತಹ ಆಪತ್ತು ಬಂದರೂ ಕೂಡ ಇವರು ಧೈರ್ಯವಾಗಿ ಎದುರಿಸುತ್ತಾರೆ. ತಮ್ಮ ಸಂಕಷ್ಟಗಳನ್ನು ಇತರರ ಮುಂದೆ ಹೇಳಿಕೊಳ್ಳದೆ ಮನಸ್ಸಿನಲ್ಲೇ ಇಟ್ಟುಕೊಳ್ಳುತ್ತಾರೆ. ಅನೇಕ ಬಾರಿ ಇವರು ಹೊರನೋಟಕ್ಕೆ ನಗುತ್ತಿರುವಂತೆ ಕಂಡರೂ ಅವರ ಹೃದಯದಲ್ಲಿ ಒಂದು ಬಗೆಯ ಆತಂಕವಿರುತ್ತದೆ. ಜೀವನದಲ್ಲಿ ಮೇಲಕ್ಕೆ ಬೆಳೆಯಬೇಕೆಂಬ ಹಂಬಲ ಇವರಲ್ಲಿ ಬಹಳ ಹೆಚ್ಚಿರುತ್ತದೆ. ಅವರಿಗೆ ಸಂಪತ್ತು ಮತ್ತು ಸಮಯದ ಬೆಲೆ ಸರಿಯಾಗಿ ತಿಳಿದಿದೆ. ಅದಕ್ಕಾಗಿಯೇ ಇವರು ತಮ್ಮ ಪ್ರತಿಯೊಂದು ಕೆಲಸವನ್ನು ಅತೀವ ಜಾಗರೂಕತೆಯಿಂದ ಮಾಡುತ್ತಾರೆ. ಒಂದು ಕಾರ್ಯಕ್ಕೆ ಕೈಹಾಕಿದರೆ ಅದು ಪೂರ್ಣವಾಗುವ ತನಕ ಬಿಡುವುದಿಲ್ಲ. ಆದರೆ ಇವರಲ್ಲಿರುವ ಒಂದು ಸಣ್ಣ ಕೊರತೆಯೆಂದರೆ ಕೆಲವೊಮ್ಮೆ ಅತಿಯಾಗಿ ಯೋಚನೆ ಮಾಡುವುದರಿಂದ ಒಳ್ಳೆಯ ಸುವರ್ಣಾವಕಾಶಗಳನ್ನು ಕೈಚೆಲ್ಲುತ್ತಾರೆ. ಯಾರಾದರೂ ತಮಗೆ ವಂಚನೆ ಮಾಡುತ್ತಾರೆಯೇ ಅಥವಾ ಕಾರ್ಯವು ಸರಿಯಾಗಿ ಸಾಗುತ್ತದೆಯೇ ಎಂಬ ಭಯ ಇವರನ್ನು ಕಾಡುತ್ತಿರುತ್ತದೆ. ಕನ್ಯಾ ರಾಶಿಯವರು ಈ 4 ದಿನಗಳ ಕಾಲ ಪ್ರಮುಖವಾಗಿ ತಮ್ಮ ಮನೋಬಲವನ್ನು ಗಟ್ಟಿಯಾಗಿ ಇರಿಸಿಕೊಳ್ಳಬೇಕು. ಏಕೆಂದರೆ ನಿಮ್ಮಲ್ಲಿರುವ ಆತಂಕಗಳು ದೂರವಾದರೆ ನಿಮ್ಮ ಸೌಭಾಗ್ಯವು ಒಮ್ಮೆಲೆ ಬದಲಾಗುವ ಕಾಲವಿದು. ನೀವು ಈವರೆಗೆ ಮಾಡಿದ ಪ್ರತಿಯೊಂದು ಶ್ರಮವೂ ಈಗ ಫಲ ನೀಡಲು ಶುರುವಾಗಲಿದೆ. ನಿಮ್ಮ ನಿಷ್ಠೆ, ದುಡಿಮೆ ಮತ್ತು ಸಮಾಧಾನವು ಈಗ ನಿಮಗೆ ಶುಭ ದಿನಗಳನ್ನು ತರಲಿವೆ. ಮೇ 10ರ ಭಾನುವಾರವು ಕನ್ಯಾ ರಾಶಿಯವರ ಪಾಲಿಗೆ ಅತಿ ವಿಶಿಷ್ಟವಾದ ದಿನವಾಗಿದೆ. ನೀವು ಅಂದು ಮುಂಜಾನೆ ಎದ್ದ ಕ್ಷಣದಿಂದಲೇ ನಿಮ್ಮಲ್ಲಿ ಹೊಸ ಚೈತನ್ಯದ ಅನುಭವವಾಗುತ್ತದೆ. ಹಲವಾರು ದಿನಗಳಿಂದ ನಿಮ್ಮ ಮನಸ್ಸನ್ನು ಪೀಡಿಸುತ್ತಿದ್ದ ಸಮಸ್ಯೆಗಳಿಗೆ ಪರಿಹಾರ ಸಿಗುವ ಮುನ್ಸೂಚನೆಗಳಿವೆ. ಅದರಲ್ಲೂ ಉದ್ಯೋಗದ ಹುಡುಕಾಟದಲ್ಲಿ ಇರುವವರಿಗೆ ಒಳ್ಳೆಯ ಸುದ್ದಿಗಳು ಕಿವಿಗೆ ಬೀಳಬಹುದು. ಸ್ವಲ್ಪ ದಿನಗಳಿಂದ ನಿಂತುಹೋಗಿದ್ದ ಕೆಲಸಗಳು ಪುನಃ ಮುಂದುವರಿಯಲಿವೆ. ಮನೆಯಲ್ಲಿ ಪರಿವಾರದವರ ಜೊತೆಗಿದ್ದ ಸಣ್ಣಪುಟ್ಟ ಅಸಮಾಧಾನಗಳು ಬಗೆಹರಿಯುತ್ತವೆ. ನಿಮ್ಮ ಮಾತುಗಳಿಗೆ ಉತ್ತಮ ಮೌಲ್ಯ ದೊರೆಯುತ್ತದೆ. ಬಹಳಷ್ಟು ಜನರು ನಿಮ್ಮ ಮಾರ್ಗದರ್ಶನ ಪಡೆಯಲು ಮುಂದೆ ಬರಬಹುದು. ಅಂದು ನಿಮ್ಮ ಅದೃಷ್ಟವು ನಿಮ್ಮ ಪರವಾಗಿರಲಿದೆ. ಆದರೆ ನೀವು ನಿಮ್ಮ ಸಿಟ್ಟನ್ನು ನಿಯಂತ್ರಿಸಿಕೊಳ್ಳುವುದು ಬಹಳ ಮುಖ್ಯ. ಯಾರಾದರೂ ಏನೋ ಅಂದ ತಕ್ಷಣ ನೀವು ವಿಚಲಿತರಾಗಬಾರದು ಮತ್ತು ಸಂಯಮದಿಂದ ಇರಬೇಕು. ಮಧ್ಯಾಹ್ನದ ನಂತರ ಒಂದು ಮಹತ್ವದ ಮಾಹಿತಿಯು ನಿಮ್ಮ ಜೀವನದಲ್ಲಿ ತಿರುವು ನೀಡಬಹುದು. ಕೆಲವರಿಗೆ ಹಣಕಾಸಿನ ನೆರವು ಸಿಗಬಹುದು. ಕೆಲವರು ಹೊಸ ಸ್ನೇಹ ಸಂಬಂಧಗಳನ್ನು ಬೆಳೆಸುತ್ತಾರೆ. ಪರಿವಾರದಲ್ಲಿ ಮಂಗಳಕರ ಘಟನೆಗಳ ಬಗ್ಗೆ ಸಂಭಾಷಣೆಗಳು ನಡೆಯುವ ಸಾಧ್ಯತೆಯಿದೆ. ವಿದೇಶಕ್ಕೆ ತೆರಳಲು ಬಯಸುತ್ತಿರುವವರಿಗೆ ಆಶಾದಾಯಕ ಫಲಿತಾಂಶಗಳು ಸಿಗುತ್ತವೆ. ಆರೋಗ್ಯದ ದೃಷ್ಟಿಯಿಂದ ನೀವು ಸ್ವಲ್ಪ ಆಯಾಸಗೊಂಡಂತೆ ಅನ್ನಿಸಬಹುದು.
ಆದ್ದರಿಂದ ವಿಶ್ರಾಂತಿ ಪಡೆಯುವುದು ಒಳಿತು. ನೀವು ಅಂದು ಸಾಯಂಕಾಲ ವೆಂಕಟೇಶ್ವರ ಸ್ವಾಮಿಯ ದೇವಸ್ಥಾನಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಿದರೆ ನಿಮ್ಮ ಮನಸ್ಸಿನ ಭಯವು ನಿವಾರಣೆಯಾಗುತ್ತದೆ. ನೀವು ಮನೆಯಲ್ಲಿ ಜ್ಯೋತಿಯನ್ನು ಬೆಳಗಿ ದೇವರನ್ನು ಭಜಿಸಿದರೆ ಹಣಕಾಸಿನ ಮುಗ್ಗಟ್ಟುಗಳು ಮೆಲ್ಲನೆ ಕಡಿಮೆಯಾಗಲು ತೊಡಗುತ್ತವೆ. ಇಂದು ನೀವು ಯಾರಿಗಾದರೂ ಸಹಾಯಹಸ್ತ ಚಾಚಿದರೆ ಆ ಪುಣ್ಯವು ಮುಂದಿನ ದಿನಗಳಲ್ಲಿ ನಿಮಗೆ ಹಿತವನ್ನು ನೀಡುತ್ತದೆ. ಸೋಮವಾರ ಮೇ 11 ಕನ್ಯಾ ರಾಶಿಯವರಿಗೆ ಬಹಳ ಸಂವೇದನಾಶೀಲವಾದ ದಿನ. ಈ ದಿನ ಚಂದ್ರನ ಚಲನೆಯು ನಿಮ್ಮ ಮನಸ್ಸಿನ ಮೇಲೆ ಪ್ರಬಲವಾದ ಪರಿಣಾಮ ಬೀರಲಿದೆ. ಹಾಗಾಗಿ ಹಳೆಯ ನೆನಪುಗಳು ನಿಮ್ಮನ್ನು ಕಾಡಬಹುದು. ಹಿಂದೆ ನಿಮ್ಮಿಂದ ವಿಮುಖರಾಗಿದ್ದವರು ಪುನಃ ನಿಮ್ಮೊಂದಿಗೆ ಮಾತನಾಡಲು ಪ್ರಯತ್ನಿಸಬಹುದು. ಕೆಲವು ಕನ್ಯಾ ರಾಶಿಯವರಿಗೆ ಇಂದು ಒಂಟಿತನದ ಅನುಭವವಾಗಬಹುದು. ಆದರೆ ಅಂತಹ ಆಲೋಚನೆಗಳಿಗೆ ಹೆಚ್ಚು ಒತ್ತು ನೀಡಬೇಡಿ, ಏಕೆಂದರೆ ಇಂದು ನಿಮ್ಮ ಬದುಕಿನಲ್ಲಿ ಕೆಲವು ಸಕಾರಾತ್ಮಕ ಬದಲಾವಣೆಗಳು ಸದ್ದಿಲ್ಲದೆ ಆರಂಭವಾಗುತ್ತಿವೆ. ಕೆಲಸದಲ್ಲಿ ಇರುವವರು ತಮ್ಮ ವರಿಷ್ಠರಿಂದ ಮೆಚ್ಚುಗೆಯನ್ನು ಗಳಿಸುವ ಸಾಧ್ಯತೆಯಿದೆ. ನಿಮ್ಮ ಕಾರ್ಯಕ್ಷಮತೆಯನ್ನು ಎಲ್ಲರೂ ಗುರುತಿಸುತ್ತಾರೆ. ವ್ಯಾಪಾರಿಗಳಿಗೆ ಹೊಸ ವ್ಯವಹಾರದ ಸೂಚನೆಗಳು ಕಾಣಲಿವೆ. ಧನ ವ್ಯವಹಾರಗಳಲ್ಲಿ ಕೊಂಚ ಜಾಗ್ರತೆ ಇರಲಿ. ಅನಗತ್ಯ ವೆಚ್ಚಗಳು ಹೆಚ್ಚಾಗದಂತೆ ನೀವು ನಿಗಾ ವಹಿಸಬೇಕು. ಕುಟುಂಬದಲ್ಲಿನ ಹಿರಿಯ ವ್ಯಕ್ತಿಗಳ ಆರೋಗ್ಯದ ಬಗ್ಗೆ ಕಾಳಜಿಯಿರಲಿ. ದಂಪತಿಗಳ ನಡುವೆ ಸಣ್ಣಪುಟ್ಟ ಮಾತಿನ ಚಕಮಕಿ ಇರಬಹುದು, ಆದರೆ ಅವುಗಳು ಹೆಚ್ಚು ಕಾಲ ಇರುವುದಿಲ್ಲ. ಇಂದು ನೀವು ಆಡುವ ಮಾತುಗಳು ಬಹಳ ಪ್ರಭಾವ ಬೀರುತ್ತವೆ. ಆದ್ದರಿಂದ ಉದ್ವೇಗದಲ್ಲಿ ಮಾತನಾಡಬೇಡಿ. ಪ್ರೀತಿಯಲ್ಲಿರುವವರಿಗೆ ಇದು ಶುಭ ದಿನ, ಏಕೆಂದರೆ ನೀವು ಸಂಗಾತಿಯ ಮನಸ್ಸನ್ನು ಅರಿಯುವ ಅವಕಾಶ ಪಡೆಯುತ್ತೀರಿ. ವಿದ್ಯಾರ್ಥಿಗಳಿಗೆ ಏಕಾಗ್ರತೆಯು ವೃದ್ಧಿಸುತ್ತದೆ. ಓದಿನಲ್ಲಿ ಉತ್ತಮ ಅಂಕಗಳನ್ನು ಪಡೆಯಲು ಇದು ಪೂರಕವಾದ ಸಮಯ. ಇಂದು ಮಂಗಲಕರ ದಿನ. ದೇವಸ್ಥಾನದಲ್ಲಿ ಅಭಿಷೇಕ ಸೇವೆಯನ್ನು ವೀಕ್ಷಿಸುವುದು ಬಹಳ ಒಳ್ಳೆಯದು. ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು ಜಪಿಸುವುದರಿಂದ ಮಾನಸಿಕ ಶಾಂತಿ ಲಭಿಸುತ್ತದೆ. ಇಂದು ನೀವು ಕೈಗೊಳ್ಳುವ ನಿರ್ಧಾರವು ಮುಂಬರುವ ದಿನಗಳಲ್ಲಿ ನಿಮ್ಮ ಜೀವನವನ್ನು ಉತ್ತಮ ಹಾದಿಗೆ ಕರೆದೊಯ್ಯಲಿದೆ. ಮಂಗಳವಾರ ಮೇ 12 ಕನ್ಯಾ ರಾಶಿಯವರಿಗೆ ಬಹಳ ಚೈತನ್ಯದಾಯಕ ದಿನ. ಇಂದು ಪ್ರಾತಃಕಾಲದಿಂದಲೇ ನಿಮ್ಮಲ್ಲಿ ಧೈರ್ಯದ ಭಾವವು ಮೂಡುತ್ತದೆ. ಬಹಳಷ್ಟು ದಿನಗಳಿಂದ ನೀವು ಎದುರಿಸುತ್ತಿದ್ದ ಅಡೆತಡೆಗಳು ಕ್ರಮೇಣ ನಿವಾರಣೆಯಾಗಲು ಶುರುವಾಗುತ್ತವೆ. ವಿಶೇಷವಾಗಿ ನಿಮ್ಮನ್ನು ಕಡೆಗಣಿಸುತ್ತಿದ್ದವರು ಈಗ ನಿಮ್ಮ ಪ್ರಾಮುಖ್ಯತೆಯನ್ನು ಅರ್ಥಮಾಡಿಕೊಳ್ಳುತ್ತಾರೆ. ಇದುವರೆಗೆ ನಿಮ್ಮ ಕಷ್ಟಗಳನ್ನು ಗಮನಿಸದವರು ಕೂಡ ಈಗ ನಿಮ್ಮನ್ನು ಬೆಂಬಲಿಸಲಿದ್ದಾರೆ. ಕೆಲಸದ ಸ್ಥಳದಲ್ಲಿ ತೊಂದರೆ ಕೊಡುತ್ತಿದ್ದ ವ್ಯಕ್ತಿಗಳು ನಿಮ್ಮಿಂದ ದೂರ ಸರಿಯುತ್ತಾರೆ. ನೀವು ವಿಶ್ವಾಸ ಇಟ್ಟಿರುವ ವ್ಯಕ್ತಿಯಿಂದ ನಿಮಗೆ ಮಹತ್ವದ ಬೆಂಬಲ ದೊರೆಯುವ ಸಾಧ್ಯತೆಯಿದೆ. ಕೆಲವು ಕನ್ಯಾ ರಾಶಿಯವರು ಇಂದು ಹೊಸ ಉದ್ಯೋಗ ಅಥವಾ ಉದ್ಯಮವನ್ನು ಆರಂಭಿಸುವ ಬಗ್ಗೆ ಆಲೋಚಿಸುತ್ತಾರೆ. ಈ ಆಲೋಚನೆಯು ಭವಿಷ್ಯದಲ್ಲಿ ಸುಫಲಗಳನ್ನು ನೀಡುವ ಮುನ್ಸೂಚನೆಗಳಿವೆ. ಇಂದು ಉದ್ಯಮಿಗಳಿಗೆ ಬಹಳ ಲಾಭದಾಯಕವಾಗಿರುತ್ತದೆ. ಬಾಕಿ ಉಳಿದಿದ್ದ ಹಣವು ಕೈಗೆ ಬರಬಹುದು. ಕಾನೂನು ಹೋರಾಟಗಳು, ಭೂ ವಿವಾದಗಳು ಅಥವಾ ಪಾಲಿನ ವಿಷಯಗಳಲ್ಲಿ ನೀವು ಸ್ವಲ್ಪ ಸಮಾಧಾನ ಪಡೆಯುತ್ತೀರಿ. ಪರಿವಾರದ ಹಿರಿಯರ ಮಾತನ್ನು ಪಾಲಿಸುವುದು ಬಹಳ ಹಿತಕರ. ಅವರ ಸಲಹೆಗಳು ನಿಮಗೆ ದಾರಿದೀಪವಾಗುತ್ತವೆ. ನೀವು ಇಂದು ನಿಮ್ಮ ಸಿಟ್ಟನ್ನು ಹತೋಟಿಯಲ್ಲಿಡಬೇಕು, ಏಕೆಂದರೆ ನೀವು ಆತುರದಲ್ಲಿ ಏನಾದರೂ ಮಾತನಾಡಿದರೆ ಚಿಕ್ಕ ವಿಷಯವು ದೊಡ್ಡ ರಂಪಾಟವಾಗುವ ಅಪಾಯವಿರುತ್ತದೆ. ಆರೋಗ್ಯದ ದೃಷ್ಟಿಯಿಂದ ಕಾಲು ನೋವು, ಅಶಕ್ತತೆ ಅಥವಾ ಬಿಪಿ ತೊಂದರೆ ಇರುವವರು ಎಚ್ಚರದಿಂದ ಇರಬೇಕು. ಓದುತ್ತಿರುವವರಿಗೆ ಇದು ಅತ್ಯಂತ ಒಳ್ಳೆಯ ಸಮಯ. ಶೈಕ್ಷಣಿಕ ಏಕಾಗ್ರತೆ ಹೆಚ್ಚುತ್ತದೆ. ಸಾರ್ವಜನಿಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸುತ್ತಿರುವವರು ಶುಭ ಲಕ್ಷಣಗಳನ್ನು ಕಾಣಬಹುದು. ಇಂದು ಸಂಜೆ ಆಂಜನೇಯ ಸ್ವಾಮಿಯ ಗುಡಿಗೆ ಹೋಗಿ ದರ್ಶನ ಪಡೆಯುವುದರಿಂದ ನಿಮ್ಮ ಆತಂಕ ಕಡಿಮೆಯಾಗುತ್ತದೆ. ಹನುಮಾನ್ ಚಾಲೀಸಾ ಪಠಣೆ ಮಾಡುವುದು ಅಥವಾ ಕೇಳುವುದು ದೋಷಗಳನ್ನು ನಿವಾರಿಸುತ್ತದೆ. ಇಂದು ಕೆಂಪು ಅಥವಾ ಕೇಸರಿ ಬಣ್ಣದ ಉಡುಪನ್ನು ಧರಿಸುವುದು ನಿಮ್ಮ ಸೌಭಾಗ್ಯವನ್ನು ಹೆಚ್ಚಿಸುತ್ತದೆ. ನೀವು ಇಂದು ಮಾಡುವ ಸತ್ಕರ್ಮವು ಮುಂಬರುವ ದಿನಗಳಲ್ಲಿ ನಿಮಗೆ ದೊಡ್ಡ ಲಾಭವನ್ನು ತಂದುಕೊಡುತ್ತದೆ. ಕನ್ಯಾ ರಾಶಿಯ ಅಧಿಪತಿಯಾದ ಬುಧನು ಇಂದು ಬಹಳ ಶುಭ ಫಲಗಳನ್ನು ನೀಡಲಿದ್ದಾನೆ. ಬುಧವಾರ ಮೇ 13 ಕನ್ಯಾ ರಾಶಿಯವರು ಬದುಕಿನಲ್ಲಿ ಹೊಸ ಉನ್ನತಿಯನ್ನು ಪಡೆಯುವ ದಿನ. ಇಂದು ನಿಮ್ಮ ಮಾತುಗಳಿಗೆ ಸಮಾಜದಲ್ಲಿ ಗೌರವವು ಹೆಚ್ಚಾಗುತ್ತದೆ. ಇತರರು ನೀವು ಹೇಳುವ ಸಂಗತಿಗಳನ್ನು ಆಸಕ್ತಿಯಿಂದ ಆಲಿಸುತ್ತಾರೆ. ಬಹುಕಾಲದ ಕನಸು ನನಸಾಗುವ ಕಾಲವಿದು. ಕೆಲಸ ಬದಲಿಸುವ ಆಲೋಚನೆಯಲ್ಲಿ ಇರುವವರಿಗೆ ಹೊಸ ಅವಕಾಶಗಳು ಸಿಗುತ್ತವೆ. ಸಂದರ್ಶನಗಳಿಗೆ ಹಾಜರಾಗುವವರಿಗೆ ಹರ್ಷದ ಸುದ್ದಿ ಸಿಗುವ ಸಾಧ್ಯತೆಯಿದೆ. ಕೆಲವು ಕನ್ಯಾ ರಾಶಿಯವರಿಗೆ ಪರದೇಶದ ಉದ್ಯೋಗ ಅಥವಾ ದೂರ ಪ್ರಯಾಣದ ಸುಯೋಗ ಸಿಗಬಹುದು. ವ್ಯಾಪಾರಸ್ಥರಿಗೆ ಹೊಸ ಗ್ರಾಹಕರ ಸಂಪರ್ಕವಾಗುತ್ತದೆ. ಪ್ರಮುಖವಾಗಿ ಆನ್ಲೈನ್ ವ್ಯವಹಾರ, ಮೆಡಿಕಲ್, ವಿದ್ಯಾಭ್ಯಾಸ, ಅಕೌಂಟ್ಸ್ ಮತ್ತು ಸಾಫ್ಟ್ವೇರ್ ಕ್ಷೇತ್ರದಲ್ಲಿ ಇರುವವರು ಹೆಚ್ಚು ಲಾಭ ಪಡೆಯುತ್ತಾರೆ. ಹಣಕಾಸಿನ ವಿಚಾರದಲ್ಲಿ ಕೊಂಚ ಸಮಾಧಾನ ಸಿಗಲಿದೆ. ಬಹಳ ದಿನಗಳಿಂದ ಸಿಲುಕಿಕೊಂಡಿದ್ದ ಸಂಪತ್ತು ಮರಳಿ ಬರಬಹುದು. ಮನೆಯಲ್ಲಿ ನೆಮ್ಮದಿಯ ವಾತಾವರಣವಿರುತ್ತದೆ. ಕುಟುಂಬದಲ್ಲಿ ಶುಭಮಂಗಳ ಕಾರ್ಯಗಳ ಬಗ್ಗೆ ಚರ್ಚೆಗಳು ನಡೆಯುವ ಸಾಧ್ಯತೆಯಿರುತ್ತದೆ. ಕಲ್ಯಾಣಕ್ಕಾಗಿ ಕಾಯುತ್ತಿರುವವರಿಗೆ ಉತ್ತಮ ಮಾಹಿತಿ ಲಭಿಸುತ್ತದೆ.
ಪ್ರೀತಿಯ ಸಂಬಂಧಗಳಿಗೆ ಇಂದು ಬಹಳ ವಿಶಿಷ್ಟ ದಿನ. ಇತರರಿಂದ ಧನಾತ್ಮಕ ಪ್ರತಿಕ್ರಿಯೆ ಸಿಗುತ್ತದೆ. ಆದರೂ ಒಂದು ಮುಖ್ಯ ವಿಷಯವನ್ನು ಮರೆಯಬೇಡಿ. ನೀವು ಇಂದು ಯಾರಿಗಾದರೂ ವಚನ ನೀಡಿದರೆ ಅದನ್ನು ಖಂಡಿತವಾಗಿ ಪಾಲಿಸಿ, ಏಕೆಂದರೆ ಇಂದು ನೀವು ಕೊಡುವ ಮಾತು ನಿಮ್ಮ ಭವಿಷ್ಯದ ಮೇಲೆ ಪ್ರಭಾವ ಬೀರುತ್ತದೆ. ಆರೋಗ್ಯದ ಹಿತದೃಷ್ಟಿಯಿಂದ ಜೀರ್ಣಕ್ರಿಯೆಯ ಸಮಸ್ಯೆ ಇರುವವರು ಆಹಾರದ ಬಗ್ಗೆ ಜಾಗ್ರತೆ ವಹಿಸಬೇಕು. ಇಂದು ಹಸಿರು ಬಣ್ಣವು ನಿಮಗೆ ಬಹಳಷ್ಟು ಅದೃಷ್ಟವನ್ನು ಹೊತ್ತು ತರುತ್ತದೆ. ಬುಧವಾರವಾಗಿರುವುದರಿಂದ ಚಿಕ್ಕ ಮಕ್ಕಳಿಗೆ ಪುಸ್ತಕ ಅಥವಾ ಲೇಖನಿಗಳನ್ನು ದಾನ ಮಾಡುವುದರಿಂದ ಬುಧ ಗ್ರಹದ ದೋಷಗಳು ಶಮನವಾಗುತ್ತವೆ. ಬೆಳಗ್ಗೆ ಓಂ ಬಂ ಬುಧಾಯ ನಮಃ ಎಂದು ಜಪಿಸುವುದರಿಂದ ನಿಮ್ಮ ಸೌಭಾಗ್ಯವು ಇನ್ನಷ್ಟು ಗಟ್ಟಿಯಾಗುತ್ತದೆ. ಈ 4 ದಿನಗಳಲ್ಲಿ ಗ್ರಹಗಳ ಚಲನೆಯು ಕನ್ಯಾ ರಾಶಿಯವರ ಮೇಲೆ ಬಹಳ ಮಹತ್ವದ ಪರಿಣಾಮ ಬೀರಲಿದೆ. ವಿಶೇಷವಾಗಿ ಬುಧನ ಸ್ಥಾನವು ನಿಮಗೆ ಪೂರಕವಾಗಿರುವುದರಿಂದ ನಿಮ್ಮ ಚಿಂತನೆ, ಮಾತು ಮತ್ತು ನಿರ್ಧಾರಗಳು ಅತ್ಯಂತ ಶಕ್ತಿಯುತವಾಗುತ್ತವೆ. ನೀವು ಇಲ್ಲಿಯವರೆಗೆ ವ್ಯಕ್ತಪಡಿಸಿರುವ ಮಾತುಗಳನ್ನು ಗಮನಿಸಿ ಜನ ನಿಮ್ಮ ಮೌಲ್ಯವನ್ನು ಅರಿಯುತ್ತಾರೆ. ನಿಮ್ಮ ಚಾಣಾಕ್ಷತನವು ಇತರರನ್ನು ಆಕರ್ಷಿಸುತ್ತದೆ. ನಿಮ್ಮ ಕಾರ್ಯವೈಖರಿಯು ಕಚೇರಿಯಲ್ಲಿ ಗುರುತಿಸಲ್ಪಡುತ್ತದೆ. ವ್ಯವಹಾರದಲ್ಲಿ ನವೀನ ಅವಕಾಶಗಳು ಗೋಚರಿಸುತ್ತವೆ. ಶನಿಯ ಪ್ರಭಾವದಿಂದಾಗಿ ನೀವು ಹಿಂದೆ ಅನುಭವಿಸಿದ ಕಷ್ಟಗಳು ಈಗ ಸುಫಲಗಳನ್ನು ನೀಡಲು ಆರಂಭಿಸುತ್ತವೆ. ಶನಿ ಗ್ರಹವು ತಡವಾಗಿ ಫಲ ನೀಡಿದರೂ ಅದು ದೀರ್ಘಕಾಲದ ಸ್ಥಿರತೆಯನ್ನು ಹೊಂದಿರುತ್ತದೆ. ಅದಕ್ಕಾಗಿಯೇ ನೀವು ಈವರೆಗೆ ಮಾಡಿದ ಶ್ರಮ ವ್ಯರ್ಥವಾಗುವುದಿಲ್ಲ. ಗುರುವಿನ ದೃಷ್ಟಿಯು ಕುಟುಂಬದಲ್ಲಿ ಅದೃಷ್ಟವನ್ನು ಹೆಚ್ಚಿಸುತ್ತದೆ. ಹಿರಿಯರ ಹಾರೈಕೆಯು ನಿಮಗೆ ಕವಚದಂತೆ ಇರುತ್ತದೆ. ಮನೆಯಲ್ಲಿ ಸಡಗರದ ವಾತಾವರಣ ಇರಲಿದೆ. ಆದಾಗ್ಯೂ ಕುಜಗ್ರಹದ ಪ್ರಭಾವದಿಂದ ಕೆಲವೊಮ್ಮೆ ಕೋಪ ಏರಬಹುದು. ಅದಕ್ಕಾಗಿಯೇ ನೀವು ಮಾತನಾಡುವಾಗ ಜಾಗರೂಕರಾಗಿರಬೇಕು. ಆತುರದಲ್ಲಿ ಯಾವುದೇ ತೀರ್ಮಾನಗಳನ್ನು ತೆಗೆದುಕೊಳ್ಳಬೇಡಿ. ಈ ಸಮಯದಲ್ಲಿ ನೀವು ದೈವಭಕ್ತಿಯನ್ನು ಹೆಚ್ಚಿಸಿಕೊಂಡರೆ ಗ್ರಹಗಳ ಬಲವು ಇನ್ನಷ್ಟು ವೃದ್ಧಿಯಾಗುತ್ತದೆ. ವಿಶೇಷವಾಗಿ ಬುಧವಾರದಂದು ನೀವು ನವಗ್ರಹ ದೇವಸ್ಥಾನಕ್ಕೆ ಭೇಟಿ ನೀಡಿ ಪ್ರದಕ್ಷಿಣೆ ಮಾಡಿದರೆ ಶುಭ ಫಲಿತಾಂಶಗಳನ್ನು ಕಾಣುತ್ತೀರಿ. ಗೋವಿಗೆ ಮೇವು ನೀಡುವುದು, ಹಸಿದವರಿಗೆ ಅನ್ನದಾನ ಮಾಡುವುದು ಮತ್ತು ಹಿರಿಯರನ್ನು ಗೌರವಿಸುವುದರಿಂದ ಬದುಕಿನ ಅಡೆತಡೆಗಳು ನಿವಾರಣೆಯಾಗುತ್ತವೆ. ಈ ಗ್ರಹಗತಿಗಳ ಬದಲಾವಣೆಯಿಂದಾಗಿ ಕನ್ಯಾ ರಾಶಿಯವರಿಗೆ ಹೊಸ ಹಾದಿಗಳು, ಹೊಸ ಒಡನಾಟಗಳು, ಆರ್ಥಿಕ ಪ್ರಗತಿ ಮತ್ತು ಸಮಾಧಾನವು ಕ್ರಮೇಣ ಹೆಚ್ಚಾಗುತ್ತದೆ. ಇದುವರೆಗೆ ಮಸುಕಾಗಿ ಕಂಡ ಬದುಕಿನ ಕುರುಹುಗಳು ಈಗ ಸ್ಪಷ್ಟವಾಗಿ ಕಾಣುತ್ತಿವೆ. ಕನ್ಯಾ ರಾಶಿಯವರು ಜೀವನದಲ್ಲಿ ಸದಾ ಶ್ರಮಜೀವಿಗಳು. ಆದರೆ ಅನೇಕ ಬಾರಿ ತಮ್ಮ ದುಡಿಮೆಗೆ ತಕ್ಕ ಫಲ ತಕ್ಷಣ ಸಿಗದಿದ್ದಾಗ ಅವರು ನೋವನ್ನು ಅನುಭವಿಸುತ್ತಾರೆ. ಈಗ ಆ ಪರಿಸ್ಥಿತಿಯೂ ಮೆಲ್ಲಗೆ ಬದಲಾಗಲಿದೆ. ಮೇ 10 ರಿಂದ 13ರ ಅವಧಿಯಲ್ಲಿ ಉದ್ಯೋಗ ಮತ್ತು ಸಂಪತ್ತಿನ ವಿಚಾರದಲ್ಲಿ ಗಣನೀಯ ಬದಲಾವಣೆಗಳು ಸಂಭವಿಸಲಿವೆ. ದುಡಿಯುತ್ತಿರುವವರಿಗೆ ತಮ್ಮ ಮೇಲಧಿಕಾರಿಗಳಿಂದ ವಿಶೇಷ ಮನ್ನಣೆ ದೊರೆಯುವ ಸಾಧ್ಯತೆಯಿದೆ. ಬಹಳ ಕಾಲದಿಂದ ನಿಮ್ಮನ್ನು ನಿರ್ಲಕ್ಷಿಸಿದ್ದವರು ಈಗ ನಿಮ್ಮ ಸಾಮರ್ಥ್ಯವನ್ನು ಮನಗಾಣುತ್ತಾರೆ. ಪದೋನ್ನತಿ, ಸಂಬಳ ಏರಿಕೆ ಅಥವಾ ಹೊಸ ಜವಾಬ್ದಾರಿಗಳ ಸೂಚನೆಗಳಿವೆ. ಕೆಲವರಿಗೆ ಹೊಸ ನೌಕರಿಯ ಅವಕಾಶಗಳು ಕೂಡ ಸಿಗುತ್ತವೆ. ಅದರಲ್ಲೂ ಸರ್ಕಾರಿ ಹುದ್ದೆಗಳಿಗಾಗಿ ಸಂದರ್ಶನಕ್ಕೆ ತೆರಳುವವರಿಗೆ ಒಳ್ಳೆಯ ಲಕ್ಷಣಗಳಿವೆ. ಸಂದರ್ಶನಕ್ಕೆ ಹೋಗುವವರು ಅತೀವ ವಿಶ್ವಾಸದಿಂದ ಮಾತನಾಡಬೇಕು, ಏಕೆಂದರೆ ಈ ಸಮಯದಲ್ಲಿ ನಿಮ್ಮ ಮಾತುಗಳಿಗೆ ಅತಿ ಹೆಚ್ಚು ಪ್ರಭಾವವಿರುತ್ತದೆ. ವ್ಯಾಪಾರ ವಹಿವಾಟು ನಡೆಸುವ ಕನ್ಯಾ ರಾಶಿಯವರಿಗೆ ಈ 4 ದಿನಗಳು ಬಹಳ ಪ್ರಮುಖ. ಇಲ್ಲಿಯವರೆಗೆ ಕುಂಠಿತವಾಗಿದ್ದ ಉದ್ಯಮವು ಪುನಃ ಲಾಭದತ್ತ ಮುಖ ಮಾಡುವ ಸಾಧ್ಯತೆಯಿದೆ. ಹೊಸ ವ್ಯಾಪಾರಿಗಳು ನಿಮ್ಮ ಬಳಿ ಬರಲಿದ್ದಾರೆ. ಹೊರ ಊರುಗಳಿಂದಲೂ ಅವಕಾಶಗಳು ಹುಡುಕಿಕೊಂಡು ಬರುತ್ತವೆ. ಪ್ರಮುಖವಾಗಿ ವೈದ್ಯಕೀಯ, ಕಂಪ್ಯೂಟರ್, ವಿದ್ಯಾಭ್ಯಾಸ ಮತ್ತು ಫೈನಾನ್ಸ್ ಕ್ಷೇತ್ರದಲ್ಲಿ ಇರುವವರಿಗೆ ಅಭಿವೃದ್ಧಿ ಖಚಿತ. ಆದಾಗ್ಯೂ ಒಂದು ಸಂಗತಿಯನ್ನು ನೆನಪಿಡಿ: ಹಣ ಕೈಗೆ ಬಂದ ತಕ್ಷಣ ಅತಿಯಾದ ಖರ್ಚು ಮಾಡಬೇಡಿ. ಏಕೆಂದರೆ ಈ ಸಮಯದಲ್ಲಿ ನೀವು ಉಳಿತಾಯಕ್ಕೆ ಒತ್ತು ನೀಡಿದರೆ ಭವಿಷ್ಯದ ಸಂಕಷ್ಟಗಳಿಂದ ಪಾರಾಗಬಹುದು. ನೀವು ಯಾರಿಗಾದರೂ ಸಾಲ ನೀಡಿದ್ದರೆ ಅದು ಮರಳಿ ಬರಲು ವಿಳಂಬವಾಗಬಹುದು. ಆದ್ದರಿಂದ ಹಣಕಾಸಿನ ವಿಷಯದಲ್ಲಿ ಜಾಗ್ರತೆ ಇರಲಿ. ಕುಟುಂಬದ ಅವಶ್ಯಕತೆಗಳಿಗಾಗಿ ವೆಚ್ಚಗಳು ಹೆಚ್ಚಾಗುವ ಸಾಧ್ಯತೆ ಇದೆ. ಆದರೆ ಮುಂದಿನ ದಿನಗಳಲ್ಲಿ ಆ ವೆಚ್ಚಗಳು ನಿಮಗೆ ಒಳಿತನ್ನೇ ತರುತ್ತವೆ. ಕೆಲವು ಕನ್ಯಾ ರಾಶಿಯವರಿಗೆ ಹಳೆಯ ಬಾಕಿ ಸಾಲಗಳು ವಾಪಸ್ ಬರಬಹುದು. ಬಹಳ ದಿನಗಳಿಂದ ಅಡೆತಡೆಯಾಗಿದ್ದ ಹಣ ಅನಿರೀಕ್ಷಿತವಾಗಿ ಕೈಗೆ ಬರಬಹುದು. ಈ ಅವಧಿಯಲ್ಲಿ ನೀವು ಕಷ್ಟಪಟ್ಟು ಕೆಲಸ ಮಾಡಿದರೆ ಮುಂಬರುವ ದಿನಗಳಲ್ಲಿ ನೀವು ಆರ್ಥಿಕವಾಗಿ ಬಹಳ ಗಟ್ಟಿಯಾಗುತ್ತೀರಿ. ಕನ್ಯಾ ರಾಶಿಯವರು ಹೊರಗಿನಿಂದ ಗಡುಸಾಗಿ ಕಂಡರೂ ಅಂತರಂಗದಲ್ಲಿ ಬಹಳ ಕರುಣಾಳುಗಳು. ನೀವು ಯಾರನ್ನಾದರೂ ನಂಬಿದರೆ ಅವರನ್ನು ಪೂರ್ಣವಾಗಿ ವಿಶ್ವಾಸಕ್ಕೆ ತೆಗೆದುಕೊಳ್ಳುತ್ತೀರಿ. ಅದಕ್ಕಾಗಿಯೇ ಯಾರಾದರೂ ವಂಚನೆ ಮಾಡಿದರೆ ನೀವು ಅತೀವವಾಗಿ ನೊಂದುಕೊಳ್ಳುತ್ತೀರಿ. ಈ 4 ದಿನಗಳಲ್ಲಿ ಪ್ರೀತಿ ಮತ್ತು ಕೌಟುಂಬಿಕ ವಿಚಾರಗಳಲ್ಲಿ ಕೆಲವು ಪ್ರಮುಖ ಬದಲಾವಣೆಗಳು ಕಂಡುಬರಲಿವೆ. ಪರಿವಾರದಲ್ಲಿ ಬಹಳ ದಿನಗಳಿಂದ ಇದ್ದ ತಪ್ಪುಗ್ರಹಿಕೆಗಳು ಮಾಯವಾಗುತ್ತವೆ. ನಿಮ್ಮ ಅಭಿಪ್ರಾಯಗಳಿಗೆ ಮನೆಯಲ್ಲಿ ಬೆಲೆ ಸಿಗುತ್ತದೆ.
ವಿಶೇಷವಾಗಿ ಹಿರಿಯರ ಆಶೀರ್ವಾದವು ಈ ಕಾಲದಲ್ಲಿ ನಿಮಗೆ ರಕ್ಷಣಾ ಕವಚವಾಗಲಿದೆ. ಗಂಡ ಮತ್ತು ಹೆಂಡತಿಯ ನಡುವಿನ ಭಿನ್ನಾಭಿಪ್ರಾಯಗಳು ಕಡಿಮೆಯಾಗುತ್ತವೆ. ನೀವು ಪರಸ್ಪರರ ಮನಸ್ಸನ್ನು ಅರ್ಥಮಾಡಿಕೊಳ್ಳುವ ವಾತಾವರಣ ನಿರ್ಮಾಣವಾಗಲಿದೆ. ಕಹಿ ನೆನಪುಗಳನ್ನು ಮರೆತು ಹೊಸ ಬದುಕನ್ನು ಕಟ್ಟಿಕೊಳ್ಳುವ ಬಗ್ಗೆ ಆಲೋಚಿಸುತ್ತೀರಿ. ಪ್ರೇಮಿಗಳಿಗೆ ಈ ದಿನಗಳು ಬಹಳ ಭಾವನಾತ್ಮಕವಾಗಿರಲಿವೆ. ಸಂಗಾತಿಯಿಂದ ನಿಮಗೆ ಒಳ್ಳೆಯ ಸ್ಪಂದನೆ ಸಿಗಲಿದೆ. ಕೆಲವರು ಮನೆಯಲ್ಲಿ ಮದುವೆಯ ವಿಚಾರ ಪ್ರಸ್ತಾಪಿಸಲು ಇದು ಸಕಾಲ. ಆದರೂ ಯಾವುದೇ ಆತುರದ ತೀರ್ಮಾನ ಬೇಡ. ನೀವು ಶಾಂತಚಿತ್ತದಿಂದ ಸಂವಹನ ನಡೆಸಿದರೆ ಉತ್ತಮ ಪ್ರತಿಫಲ ಸಿಗುತ್ತದೆ. ವಿವಾಹ ಸಂಬಂಧಗಳ ಹುಡುಕಾಟದಲ್ಲಿ ಇರುವವರಿಗೆ ಶುಭವಾರ್ತೆ ಸಿಗುವ ಸೂಚನೆಗಳಿವೆ. ದೀರ್ಘಕಾಲದಿಂದ ತಡೆ ಹಿಡಿಯಲ್ಪಟ್ಟಿದ್ದ ಮದುವೆಯ ಮಾತುಕತೆಗಳು ಈಗ ಚಾಲನೆ ಪಡೆಯಲಿವೆ. ಮಕ್ಕಳ ವಿಚಾರದಲ್ಲಿ ಆತಂಕವಿದ್ದ ಪೋಷಕರಿಗೆ ಸಮಾಧಾನ ಸಿಗಲಿದೆ. ದೂರವಿದ್ದ ಕುಟುಂಬದ ಸದಸ್ಯರು ಹತ್ತಿರವಾಗುವ ಕಾಲವಿದು. ಆದರೆ ಒಂದು ವಿಷಯವನ್ನು ಬಹಳ ಎಚ್ಚರಿಕೆಯಿಂದ ಗಮನದಲ್ಲಿ ಇಟ್ಟುಕೊಳ್ಳಿ. ಈ ಸಮಯದಲ್ಲಿ ಬೇರೆಯವರ ಚಾಡಿ ಮಾತುಗಳನ್ನು ಕೇಳಬೇಡಿ ಮತ್ತು ಮನೆಯವರನ್ನು ವಿನಾಕಾರಣ ಸಂಶಯಿಸಬೇಡಿ, ಏಕೆಂದರೆ ಇದರಿಂದ ಅನಗತ್ಯ ಕಿರಿಕಿರಿ ಉಂಟಾಗುವ ಸಾಧ್ಯತೆ ಇರುತ್ತದೆ. ನೀವು ಪ್ರೀತಿಯಿಂದ ಸಂವಹನ ನಡೆಸಿದರೆ ನಿಮ್ಮ ಮನೆಯಲ್ಲಿ ಸಂತೋಷ ನೆಲೆಸುತ್ತದೆ. ಈ 4 ದಿನಗಳಲ್ಲಿ ನೀವು ಪರಿವಾರದೊಂದಿಗೆ ದೇವಸ್ಥಾನಕ್ಕೆ ಭೇಟಿ ನೀಡಿದರೆ ಅತಿ ಹೆಚ್ಚು ಸಕಾರಾತ್ಮಕ ಫಲಿತಾಂಶಗಳನ್ನು ಕಾಣಬಹುದು. ಈ ಅವಧಿಯಲ್ಲಿ ದೈವಿಕ ಕೃಪೆ ನಿಮ್ಮ ಮೇಲಿದೆ. ನೀವು ಅದೆಷ್ಟೇ ಪ್ರಯತ್ನಿಸಿದರೂ ಕೆಲವೊಮ್ಮೆ ಗ್ರಹಗಳ ಸಂಚಾರವು ಕಾರ್ಯಗಳನ್ನು ವಿಳಂಬ ಮಾಡುತ್ತದೆ. ಅಂತಹ ದೋಷಗಳನ್ನು ಕಡಿಮೆ ಮಾಡಲು ನೀವು ಖಂಡಿತವಾಗಿಯೂ ಕೆಲವು ಪುಟ್ಟ ಪರಿಹಾರಗಳನ್ನು ಕೈಗೊಳ್ಳಬೇಕು. ಬುಧ ಗ್ರಹದ ಬಲವನ್ನು ವೃದ್ಧಿಸಲು ಬುಧವಾರದಂದು ಹಸಿರು ಬಟ್ಟೆಗಳನ್ನು ಧರಿಸುವುದು ಅತಿಶ್ರೇಷ್ಠ. ನೀವು ಬೆಳಗ್ಗೆ ಎದ್ದ ಕೂಡಲೇ ಇಷ್ಟದೇವತೆಯನ್ನು ಸ್ಮರಿಸಿ ಓಂ ಬಂ ಬುಧಾಯ ನಮಃ ಎಂಬ ಮಂತ್ರವನ್ನು 21 ಬಾರಿ ಪಠಿಸುವುದರಿಂದ ನಿಮ್ಮ ಮನಸ್ಸಿನ ಆತಂಕಗಳು ನಿವಾರಣೆಯಾಗುತ್ತವೆ.